ಹವಾಮಾನ ಇಲಾಖೆಯಿಂದ ಉಡುಪಿ ಜಿಲ್ಲೆಗೆ ರೆಡ್ ಅಲರ್ಟ್ ನ ಘೋಷಿಸಲಾಗಿದೆ. ಇಂದು ಮತ್ತು ನಾಳೆ 2 ದಿನಗಳ ಕಾಲ ಉಡುಪಿ ಜಿಲ್ಲೆಗೆ ರೆಡ್ ಅಲರ್ಟ್ ನ ಘೋಷಿಸಲಾಗಿದೆ. ಭಾರೀ ಮಳೆಯ ಎಚ್ಚರಿಕೆಯನ್ನ ಸಹ ನೀಡಲಾಗಿದೆ. ರಾಜ್ಯಕ್ಕೆ ಮುಂಗಾರು ಕಾಲಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಗೆ ರೆಡ್ ಅಲರ್ಟ್ ನ ಘೋಷಿಸಲಾಗಿದೆ. ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಭಾರೀ ಮಳೆಯಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ನೀಡಲಾಗಿದೆ. ಇಂದು ಉಡುಪಿ ಜಿಲ್ಲೆಯಾದ್ಯಂತ ಮೋಡ ಮುಸುಕಿದ ವಾತಾವರಣ ಇರುತ್ತೆ. ಇಂದು ಮತ್ತು ನಾಳೆ 2 ದಿನ ಗುಡುಗು ಸಿಡಿಲು ಸಹಿತ ಭಾರೀ ಮಳೆಯ ಎಚ್ಚರಿಕೆಯನ್ನು ನೀಡಲಾಗಿದೆ. ಉಡುಪಿಯ ಕಡಲ ತೀರದಲ್ಲಿ ಪ್ರಕ್ಷುಬ್ಧವಾಗಿದೆ ಅರಬ್ಬಿ ಸಮುದ್ರ. ಪ್ರವಾಸಿಗರಿಗೆ ಸಮುದ್ರಕ್ಕೆ ಇಳಿಯದಂತೆ ಉಡುಪಿಯ ಜಿಲ್ಲಾಡಳಿತ ಸೂಚನೆಯನ್ನು ಸಹ ಕೊಟ್ಟಿದೆ. ಮುಂಗಾರು ಆರ್ಭಟ ಆರಂಭ ಆಗಿದೆ ರಾಜ್ಯದಲ್ಲಿ. ಈಗ ಉಡುಪಿ ಜಿಲ್ಲೆಗೆ ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇಂದು ಮತ್ತು ನಾಳೆ 2 ದಿನಗಳ ಕಾಲ ರೆಡ್ ಅಲರ್ಟ್ ಉಡುಪಿ ಜಿಲ್ಲೆಗೆ. ಗುಡುಗು ಸಹಿತ ಭಾರೀ ಮಳೆ ಆಗುತ್ತೆ. ಉಡುಪಿಯ ಕಡಲ ತೀರ ಪ್ರಕ್ಷುಬ್ಧವಾಗಿರುವಂಥ ಕಾರಣ ಅರಬ್ಬಿ ಸಮುದ್ರಕ್ಕೆ ಯಾರು ಇಳಿಬಾರ್ದು ಅನ್ನೋ ಒಂದು ವಿಷಯವನ್ನು ಜಿಲ್ಲಾಡಳಿತ ತಿಳಿಸಿದೆ. ಪ್ರವಾಸಿಗರಿರ್ಬೋದು, ಮೀನುಗಾರಿಕೆ ಮಾಡೋವಂಥವ್ರು ಇರಬಹುದು, ಯಾರೂ ಕೂಡ ದಯಮಾಡಿ ನೀವು ಸಮುದ್ರಕ್ಕೆ ಇಳಿಬೇಡಿ ಅನ್ನೋ ಮನವಿಯನ್ನು ಉಡುಪಿಯ ಜಿಲ್ಲಾಡಳಿತ ಮಾಡಿದೆ, ಸೂಚನೆಯನ್ನು ಕೊಟ್ಟಿದೆ, ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಡಲ ತೀರದಲ್ಲಿ ಅಲೆಗಳು ಬರ್ತಾ ಇದೆ. ಎನಿ ಮೂಮೆಂಟ್ ಮಳೆ ಸ್ಟಾರ್ಟ್ ಆಗಬಹುದು. ಗುಡುಗು ಸಿಡಿಲು ಸಹಿತ ಭಾರೀ ಮಳೆ ಆಗಬಹುದು. ಉಡುಪಿಯ ಕಡಲ ತೀರದಲ್ಲಿ ಪ್ರಕ್ಷುಬ್ಧವಾಗಿದೆ ಅರಬ್ಬಿ ಸಮುದ್ರ. ಶಾಂತವಾಗಿ ಇದ್ದಂತಹ ಸಮುದ್ರ ಈಗ ಪ್ರಕ್ಷುಬ್ಧವಾಗಿದೆ. ಹೀಗಾಗಿ ಭಾರೀ ಮಳೆಯ ನಿರೀಕ್ಷೆಯಲ್ಲಿ ಉಡುಪಿ ಜಿಲ್ಲೆ ಇದೆ. ಭಾರೀ ಮಳೆಯಾಗುತ್ತೆ. ಯಾರೂ ಕೂಡ ಸಮುದ್ರಕ್ಕೆ ಇಳಿಬೇಡಿ. ಪ್ರವಾಸಿಗರಿಗೂ ಇದೇ ಎಚ್ಚರಿಕೆ, ಉಡುಪಿ ಜಿಲ್ಲೆಯವ್ರಿಗೂ ಕೂಡ ಇದೇ ಎಚ್ಚರಿಕೆ. ಹುಷಾರಾಗಿ ಇರಬೇಕು ಎಲ್ಲರನ್ನೂ ಅಂತ. 2 ದಿನಗಳ ಕಾಲ ಇವತ್ತು ಮತ್ತು ನಾಳೆ ಭಾರೀ ಮಳೆ ಆಗುತ್ತಂತೆ ಉಡುಪಿ ಜಿಲ್ಲೆಯಲ್ಲಿ. ಹೀಗಾಗಿ ಜಿಲ್ಲಾಡಳಿತ ಎಲ್ಲ ಕಟ್ಟುನಿಟ್ಟಿನ ಸಲಹೆ, ಸೂಚನೆ, ಎಚ್ಚರಿಕೆಯನ್ನು ನೀಡಿರುವಂಥದ್ದು.